ಕೀರ್ತನೆಗಳು 15-18 ಓದಿಕೊಳ್ಳೋಣ. ನಾವು ಓದುವಾಗ ಏನು ತಪ್ಪಿದ್ರೂ ಎಲ್ಲರಿಗೆ ಕ್ಷಮಾಪಣೆ ಕೇಳುವವನು ಆಗಿದ್ದೇನೆ. ನೋಡೋಣ ಬನ್ರಿ. ನಮ್ಮನ್ನೆಲ್ಲ ಯೆಹೋವನೇ, ನಮ್ಮ ಎಲ್ಲ ನಿನ್ನ ಪ್ರೀತಿ ಸತ್ಯತೆಗಳ ನಿಮಿತ್ತವಾಗಿ ನಿನ್ನ ಹೆಸರನ್ನು ಘನಪಡಿಸು. ಅವರ ದೇವರು ಎಲ್ಲಿದ್ದಾನೆ ಎಂದು ಅನ್ಯರು ಏಕೆ ಕೇಳಬೇಕು? ನಮ್ಮ ದೇವರು ಪರಲೋಕದಲ್ಲಿದ್ದಾನೆ. ಆತನು ನಮಗೆ ಬೇಕಾದದೆಲ್ಲವನ್ನು ಮಾಡುತ್ತಾನೆ. ಅವರ ವಿಗ್ರಹಗಳು ಬೆಳ್ಳಿ ಬಂಗಾರವುಗಳು, ಅವು ಮನುಷ್ಯರ ಕೈ ಕೆಲಸವೇ ಅಷ್ಟೇ. ಅವು ಬಾಯಿ ಇದ್ದರೂ ಮಾತನಾಡುವುದಿಲ್ಲ, ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿ ಇದ್ದರೂ ಕೇಳುವುದಿಲ್ಲ, ಮೂಗಿದ್ದರೂ ಮುಸಿ ನೋಡುವುದಿಲ್ಲ, ಕೈ ಉಂಟು ಮುಟ್ಟುವುದಿಲ್ಲ, ಕಾಲುಂಟು ನಡೆಯುವುದಿಲ್ಲ. ಅವುಗಳು ಗಂಟಲಲ್ಲಿ ಉಸಿರೇ ಇಲ್ಲ. ಅವುಗಳು ಮಾಡುವವರು, ಅವುಗಳಲ್ಲಿ ಭರವಸೆ ಇಡುವವರು ಅವುಗಳಂತೆ. ಇಸ್ರಾಯೇಲ್ಯರ ಯೆಹೋವನಲ್ಲಿ ಭರವಸವಿಡಿರಿ. ಅವರ ಸಹಾಯಕನು ಗುರಾಣಿಯು ಆತನು. ಆರೋನನ ಮನೆತನದವರೇ, ಯೆಹೋವನಲ್ಲಿ ಭರವಸವಿಡಿರಿ. ಅವರ ಸಹಾಯಕನು ಗುರಾಣಿ ಆತನೇ. ಯೆಹೋವನ ಭಕ್ತರೇ, ಯೆಹೋವನಲ್ಲಿ ಭರವಸವಿಡಿರಿ. ಅವರ ಸಹಾಯಕನು ಗುರಾಣಿ ಆತನೇ. ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ. ಸಣ್ಣವರು ಮೊದಲುಗೊಂಡು ದೊಡ್ಡವರವರೆಗೂ ಎಲ್ಲರನ್ನು ಆಶೀರ್ವದಿಸುವನು. ಇಸ್ರಾಯೇಲಿನ ಮನೆತನದವರನ್ನು ಆಶೀರ್ವದಿಸುವನು. ಆರೋನನ ಮನೆತನದವರನ್ನು ಆಶೀರ್ವದಿಸುವನು. ತನ್ನ ಭಕ್ತರನ್ನು ಆಶೀರ್ವದಿಸುವನು. ಯೆಹೋವನು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಅಭಿವೃದ್ಧಿಪಡಿಸಲಿ. ಯೆಹೋವನಿಂದ ನಿಮಗೆ ಆಶೀರ್ವಾದವಾಗಲಿ. ಆತನು ಭೂಲೋಕಗಳನ್ನು ಉಂಟು ಮಾಡಿದನು. ಪರಲೋಕವು ಯೆಹೋವನದೇ, ಭೂಲೋಕವನ್ನು ಮಾನವ ಸಂತಾನಕ್ಕೆ ಕೊಟ್ಟಿದ್ದೇನೆ. ಸತ್ತವರು ಯೆಹೋವನನ್ನು ಸ್ತುತಿಸುವುದಿಲ್ಲ. ಮೌನ ಲೋಕವನ್ನು ಸೇರಿದವರಲ್ಲಿ ಯಾರು ಆತನನ್ನು ಕೀರ್ತಿಸುವುದಿಲ್ಲ. ನಾವು ಇಂದಿನಿಂದ ಸದಾಕಾಲವು ಯೆಹೋವನನ್ನು ಕೊಂಡಾಡುವೆವು. ಯೆಹೋವನಿಗೆ ಸ್ತೋತ್ರ. ಕೆಟ್ಟು ಹೋದ ನನ್ನನ್ನು ರಕ್ಷಿಸಲು ಬಂದಿ, ಪಾಪಿಯಾದ ನನ್ನನ್ನು ಪ್ರೀತಿಸಲು ಬಂದಿ. ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ಮುದ್ದು ಮಗನನ್ನು ಲೋಕಕ್ಕೆ ಕಳಿಸಿದಿ. ಆತನ ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡಿಬೇಕೆಂದು ಆತನನ್ನು ಈ ಲೋಕಕ್ಕೆ ಕಟ್ಟಿ ಕಳಿಸಿದಿ. ಆಶಕ್ತನ ಸೃಷ್ಟಿಕರ್ತನ ನಜರೇತಿನ ಏಸಯ್ಯ, 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 ನನ್ನ ಕೂಗು ಕೇಳಯ್ಯ, ನನ್ನ ಜೊತೆಯಲ್ಲಿ ಮಾತಾಡಯ್ಯ. ಏಸಯ್ಯ, ಏಸಯ್ಯ, ನನ್ನ ಕೂಗು ಕೇಳಯ್ಯ, ನನ್ನ ಜೊತೆಯಲ್ಲಿ ಮಾತಾಡಯ್ಯ. ಒಂದು ಬಳಗ ನನ್ನಿಂದ ದೂರಾದರು, ಸ್ನೇಹಿತರು ಮರೆತು ಹೋದರು. ಒಂದು ಬಳಗ ನನ್ನಿಂದ ದೂರಾದರು, ಸ್ನೇಹಿತರು ಮರೆತು ದೂರಾದರು. ಏಸಯ್ಯ, ಏಸಯ್ಯ, ನನ್ನ ಕೂಗು ಕೇಳಯ್ಯ, ನನ್ನ ಜೊತೆಯಲ್ಲಿ ಮಾತಾಡಯ್ಯ. ಏಸಯ್ಯ, ಏಸಯ್ಯ, ನನ್ನ ಕೂಗು ಕೇಳಯ್ಯ, ನನ್ನ ಜೊತೆಯಲ್ಲಿ ಮಾತಾಡಯ್ಯ. ಯಾರಿಗೂ ಬೇಡ ಬಂದ ಕಲ್ಲು ನಾನಾದೆ, ಮೂಲೆಗಲ್ಲು ಆಗಿ ನನ್ನ ಮಾಡಿದು ಪ್ರಭುವೇ. ಯಾರಿಗೂ ಬೇಡವಾದ ಕಲ್ಲು ನಾನಾದೆ, ಮೂಲೆಗಲ್ಲು ಆಗಿ ನನ್ನ ಮಾಡಿದಿ ಪ್ರಭುವೇ. ಏಸಯ್ಯ, ಏಸಯ್ಯ, ನನ್ನ ಕೂಗು ಕೇಳಯ್ಯ, ನನ್ನ ಜೊತೆಯಲ್ಲಿ ಮಾತಾಡಯ್ಯ. ಏಸಯ್ಯ, ಏಸಯ್ಯ, ನನ್ನ ಕೂಗು ಕೇಳಯ್ಯ, ನನ್ನ ಜೊತೆಯಲ್ಲಿ ಮಾತಾಡಯ್ಯ. ರಹಸ್ಯವ ತಿಳಿಸಿ ಕೊಡು ನನಗೆ, ನಿನ್ನ ನಾಮವ ಸ್ವರ ಎತ್ತಿನ ಸ್ತುತಿಸುವೆ ನನ್ನೇಸಯ್ಯ.
ನಿನ್ನ ವಾಕ್ಯದ ರಹಸ್ಯವ ತಿಳಿಸಿ ಕೊಡು ನನಗೆ. ನಿನ್ನ ನಾಮವ ಸ್ವರ ಎತ್ತಿನ ಸ್ತುತಿಸುವೆ ನನ್ನೇಸಯ್ಯ. ಏಸಯ್ಯ ಏಸಯ್ಯ ನನ್ನ ಕೂಗು ಕೇಳಯ್ಯ. ನನ್ನ ಜೊತೆಯಲ್ಲಿ ಮಾತಾಡಯ್ಯ. ಏಸಯ್ಯ ಏಸಯ್ಯ ನನ್ನ ಕೂಗು ಕೇಳಯ್ಯ. ನನ್ನ ಜೊತೆಯಲ್ಲಿ ಮಾತಾಡಯ್ಯ. ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನನ್ನ ಹೆಸರಿನ ಮೇಲೆ ನಿಮಗೆ ಬಿಡುಗಡೆಯನ್ನು ದೊರಕುತ್ತದೆ ಎಂದು ನಿನ್ನ ವಾಕ್ಯವು ಈ ದಿನ ನಾನು ನೆನಪು ಮಾಡಿಕೊಳ್ಳುತ್ತಿದ್ದೀನಿ ತಂದೆ. ಅಪ್ಪ ಕರ್ತನೇ, ನಿನ್ನ ನಾಮವು ಪರಿಶುದ್ಧವಾದುದು. ಈ ಲೋಕದಲ್ಲಿ ಬೇರೆ ಯಾವ ನಾಮವೂ ಇಲ್ಲ. ಶುದ್ಧನು ಪರಿಶುದ್ಧನು ಪರಿಶುದ್ಧನು ನೀನು ಕರ್ತನೇ. ಆಮೇಲೆ